ಹೋಯ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಇದು ಬಸವನ ನಮ್ಮ ಕಡೆ ಎಲ್ಲ ಇದನ್ನು ಬಸವನ ಜಯಂತಿ ಅಂತ ಕರೀತಾರೆ ನಮ್ಮ ಹಳ್ಳೀಲಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗೆ ಪೂಜೆಗೂ ಎಲ್ಲ ನೈಟೇ ರೆಡಿ ಮಾಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ದೆ. ಅಷ್ಟರ ಮಧ್ಯದಲ್ಲಿ ನನ್ನ ಮಗ ಕೂಡ ಎದ್ದ. ಅಲ್ಲೇ ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅಂತ ಏನು ಸ್ಪೆಷಲಾಗಿ ಏನು ನಾನು ಮಾಡ್ತಿಲ್ಲ. ಮಾಮೂಲಿ ಮನೆಯಲ್ಲಿ ವಾರ ಹೇಗೆ ಮಾಡ್ಕೊತೀವೋ ಅದೇ ಥರ ಮಾಡ್ಕೊತಿದ್ದೀನಿ ಅಷ್ಟೇ. ಯಾವಾಗಲೇ ಆದ್ರೂ ಬೆಳಗ್ಗೆ ಟೈಮ್ ಪೂಜೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಹಾಗೆ ಮನೆಯಲ್ಲೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ನನಗೆ. ಸಂಜೆ ಮಧ್ಯಾಹ್ನ ಪೂಜೆ ಮಾಡೋದಕ್ಕಿಂತ ಬೆಳಗ್ಗೆ ಬೇಗ ಪೂಜೆ ಮಾಡೋದೇ ನನಗೊಂದು ಸ್ವಲ್ಪ ಕಂಫರ್ಟಬಲ್, ಹಾಗೆ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಕೊಟ್ಟಿಗೆ ತೊಳೆದಿದ್ರಲ್ಲ, ಅಲ್ಲೇ ನೋಡ್ತಾ ನಿಂತವನೆ ಪಾಪು. ಬೆಳಗ್ಗೆ ಎದ್ದು ಹಸುಗಳನ್ನ ತೊಳೆದು ಹಾಲು ಕರೆಯೋದು, ಕೊಟ್ಟಿಗೆ ತೊಳೆಯೋದೆಲ್ಲ ನಮ್ಮ ಹಸ್ಬೆಂಡೇ. ನಾನು ಬೆಳಗ್ಗೆ ಎದ್ದು ಇಲ್ಲಿ ಪಾಪನ ನೋಡಿಕೊಂಡು ಅಡುಗೆ ತಿಂಡಿ ಮಾಡೋದೇ ಆಗುತ್ತಲ್ಲ. ಇನ್ನು ಫುಲ್ ಬೆಳಗ್ಗೆ ಇದೆಲ್ಲ ಅವರೊಬ್ಬರೇ ಮಾಡ್ಕೊತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ಕಾಫಿ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ನಾನು ಬಿಸಿನೀರು ಕುಡಿಲಿಲ್ಲ, ಯಾವ ಡ್ರಿಂಕ್ನ ಸಹ ತಗೊಳ್ಳಿಲ್ಲ. ಇನ್ನು ನೆಕ್ಸ್ಟ್ ಡೇಯಿಂದ ಒಂದು ಹೊಸ ಡ್ರಿಂಕ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಅದು ಯಾವುದು ಅಂತ ಶೇರ್ ಮಾಡ್ಕೊತೀನಿ. ಇನ್ನು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನೀರು ಸಹ ಬಿಟ್ಟರು. ಒಂದು ಟೈಮ್ ಬೆಳಗ್ಗೆ ಬಿಡ್ತಾರೆ, ಒಂದೊಂದು ಟೈಮು 9 ಗಂಟೆ 10 ಗಂಟೆ ಮೇಲೆ ಬಿಡ್ತಾರೆ. ಅದಾದಮೇಲೆ ನೀರೆಲ್ಲ ಹಿಡಿದು ಇವತ್ತು ಫಂಕ್ಷನ್ಗೂ ಸಹ ಹೋಗಬೇಕಿತ್ತು. ಅದರಿಂದ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಬೇಕಿತ್ತು. ನಾನು ಒಳಗಡೆಗೆ ಕುಡಿಯೋಕ್ಕೆಲ್ಲ ನೀರನ್ನ ಹಿಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮಂಥ ಹಳ್ಳಿ ಜನ ಬೆಳಿಬೇಕು, ಹಾಗೆ ನನ್ನ ನೋಡಿ ಇನ್ನೂ ಕೆಲವು ಜನ ನಾವು ಈ ಥರ ಮಾಡಬೇಕು ಅಂತ ಅವ್ರಿಗೂ ಇನ್ಸ್ಪಿರೇಷನ್ ಆಗಬೇಕು. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಇಡ್ಲಿ ಮಾಡೋಣ ಅಂತ ನೆನ್ನೆ ರಾತ್ರಿನೇ ರುಬ್ಬಿಟ್ಟಿದ್ದೆ. ಹಿಟ್ಟು ಸಹ ಚೆನ್ನಾಗಿ ಅಳ್ಕೊಂಡಿತ್ತು. ಇವಾಗ ಸೆಕೆ ಇರೋದ್ರಿಂದ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಚೆನ್ನಾಗಿ ಉಬ್ಬು ಬರುತ್ತೆ. ಅದಕ್ಕೆ ಇವಾಗ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಿ ಇಡ್ತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ, ಸಾಲ್ಟ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಿಟ್ಟಿಗೆ ಅಂತ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟೆ. ಇನ್ನು ನಮ್ಮ ಹಸ್ಬೆಂಡು ಜೋಳ ಕಡ್ಡಿ ಕುಯ್ಕೊಬರೋಕ್ಕೆ ಅಂತ ಹೋದರು. ಅವನ್ನ ಎತ್ಕೊಂಡು ತಿಂಡಿ ಎಲ್ಲ ಮಾಡ್ಕೊತಿದ್ದೆ. ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಾಕಿಬಿಟ್ಟು ಇದಕ್ಕೆಲ್ಲ ಎಣ್ಣೆನ ಸರಕ್ತಾ ಇದ್ದೀನಿ. ಅಂದರೆ ಇಡ್ಲಿ ಬೆಂದಾದಮೇಲೆ ನೀಟಾಗಿ ಬರುತ್ತೆ, ಅಷ್ಟು ಕಿತ್ತೋಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ಲೇಟ್ಗೆ ಎಣ್ಣೆ ಸರ್ಕೊಂಡ್ರೆ ಇಡ್ಲಿ ನೀಟಾಗಿ ಬರುತ್ತೆ ಅಂತ. ಇನ್ನು ನನ್ನ ಮಗನಿಗೆ ಇಡ್ಲಿ ಅಂದರೆ ಫೇವ್ರೆಟ್ ತಿಂಡಿನೇ ಅಂತ ಹೇಳ್ಬೋದು. ಇನ್ನೂ ಇಡ್ಲಿ ಬೆಂದೇ ಇರಲಿಲ್ಲ, ಇಡ್ಲಿ ಹಾಕೇ ಇರಲಿಲ್ಲ. ಆಗಲೇ ಇಡ್ಲಿ ಕೊಡು ಅಂತ ಇದು ಮಾಡ್ತಿದ್ದ. ಅವನಲ್ಲೇ ಕೆಳಗಡೆ ಆಟ ಆಡ್ತಿದ್ದ. ನಾನು ಈ ಕಡೆ ಇಡ್ಲಿ ಹುಯ್ಯೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅವ್ರ ಅಪ್ಪ ಕೂಡ ಜೋಳ ಕಡ್ಡಿ ಕುಯ್ಕೊಂಬಂದರು. ಇನ್ನು ಕಡ್ಡಿ ಮಿಷಿನ್ ಹೊಡಿತಿದ್ರಲ್ಲ, ಈ ಸಲ ಮೇತೆ ಕಡ್ಡಿನ ತಂದಿದ್ರು. ಮೇತೆ ಕಡ್ಡಿ ಇದ್ದರೆ ನಾವು ಮಿಷಿನ್ ಹೊಡೆದೇ ಹಾಕೋದು. ಇನ್ನು ಮಿಷಿನ್ ಸೌಂಡ್ ಮಿಷಿನಿಗೆ ಜೋಳ ಕಡ್ಡಿ ಕೊಡ್ತಿದ್ರಲ್ಲ, ಅದನ್ನು ನೋಡೋಕ್ಕೆ ಅಂತ ಆಚೆಗೆ ಹೋದ. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬೇಗ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ. ಮಾಡವ್ರೆ ಅದು ಮೋಟ್ರ್ ಒಳಗಡೆಗೆ ನಾನು ಅದನ್ನು ಮೋಟ್ರ್ ಅಂತ ಅಂದ್ಕೊಂಡಿದ್ದೆ. ಏನೋ ಫ್ಯಾನ್ ಬೆಟರ್ ಅಂತ ಏನೋ ಹೇಳಿದ್ರು, ಸರಿಯಾಗಿ ನನಗೂ ಕೇಳಿಸ್ಲಿಲ್ಲ. ಅದಾದಮೇಲೆ ಚಟ್ನಿ ಎಲ್ಲ ಆಡಿಸ್ಕೊಂಡು ಇಡ್ಲಿಗೆ ಕಾಯಿ ಚಟ್ನಿ ಮಾಡಿದ್ದೆ. ಆಮೇಲೆ ನಮ್ಮ ಪಾಪುಗೆ ಇಡ್ಲಿ ಕೊಟ್ಟೆ, ಅವನು ಆರಾಮಾಗಿ ಓಡಾಡ್ಕೊಂಡು ತಿಂತಿದ್ದ. ಅಷ್ಟರಲ್ಲಿ ನಾನು ನನ್ನ ಮಗಳು ಕೂಡ ತಿಂಡಿ ಮುಗಿಸ್ಕೊಂಡು ಇನ್ನು ಫಂಕ್ಷನ್ಗೆ ಹೋಗಬೇಕು ಅಂತ ಅಂದನಲ್ಲ, ಇವತ್ತು ನಮ್ಮ ರಿಲೇಷನ್ದೊಬ್ರದ್ದು ಗುರುಪ್ರವೇಶ ಇತ್ತು. ಅದಕ್ಕೆ ಸೀರೆನ ನೈಟೇ ನಾನು ಪಿನ್ ಮಾಡಿ ಇಡಬೇಕಿತ್ತು. ನೈಟು ಟೈಮ್ ಆಗೋಯ್ತು, ಆಗಲಿಲ್ಲ. ಪಾಪು ಸಹ ಮಧ್ಯೆ ಹೇಳ್ತಿದ್ದ ಯಾವಾಗ ಪಿನ್ ಮಾಡೋಣ ಅಂತ. ಸೀರೆ ಎಲ್ಲನೂ ಫಸ್ಟೇ ಸೆರಗನ್ನ ಮಾಡಿಟ್ಬಿಟ್ರೆ ಉಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ.
ಅದು ಮಾಡಿ ಮಾಡಿ ಒಂದೇ ಸಲ ಬರಲಿಲ್ಲ, 2-3 ಸಲ ಮಾಡಿ ಕೊನೆಗೆ ಒಂದು ಸಲ ಬಂತು. ಅದೊಂದು ಕಡೆ ಮಾಡೋದಾದರೆ, ಇನ್ನು ಏನಾದರೂ ಒಂದು ವಸ್ತುನ ನಾನು ಇಟ್ಟರೆ ಅದು ನಂಗೆ ಸ್ವಲ್ಪನೂ ನೆನಪಿರಲ್ಲ. ಒಂದು ಇಟ್ಟರೆ ಅದನ್ನು 10 ಜಾಗದಲ್ಲಿ ಹುಡುಕ್ತೀನಿ. ಪಿನ್ ಮಾಡ್ಕೊಳ್ಳೋಣ ಅಂತ ಪಿನ್ನ ದಿವಾನ್ ಕಾಟ್ ಮೇಲೆ ಇಟ್ಟಿದ್ದೆ. ಆಮೇಲೆ ನಮ್ಮ ಪಾಪು ತಗೋತಾನೆ ಅಂತ ಕಿಟಕಿ ಮೇಲಿಟ್ಟೆ. ಅದನ್ನು ಹುಡುಕಿ ಸಾಕಾಗೋಯ್ತು. ಕೊನೆಯಲ್ಲಿ ಕಿಟಕಿ ಮೇಲೆ ಸಿಕ್ತು ಪಿನ್ನು. ನೀವು ಯಾರಾದರೂ ನನ್ನ ಥರ ಹೀಗೆ ಮಾಡ್ತೀರಾ ನೋಡಿ ಕಮೆಂಟ್ ಮಾಡಿ. ಯಾವುದೇ ವಸ್ತು ಆದರೂ ಸರಿ ಇಂಥ ಜಾಗದಲ್ಲಿ ಇಟ್ಟಿರ್ತೀನಿ, ಅದು ನೆಕ್ಸ್ಟ್ ಇನ್ನೊಂದು ತಗೋಬೇಕು ಅನ್ನೋಷ್ಟೊತ್ತಿಗೆ ನೆನಪೇ ಬರಲ್ಲ. ಹುಡುಕಿ ಒಂದು ಜಾಗದಲ್ಲಿ ಬಿಟ್ಟು ಅದು ಇಟ್ಟಿರೋ ಜಾಗದಲ್ಲಿ ಬಿಟ್ಟು ಇನ್ನು ಉಳಿದಿದ್ದ ಜಾಗದಲ್ಲೆಲ್ಲ ಹುಡುಕಿರ್ತೀನಿ. ಇವಾಗ ನೋಡಿ ನಾ ಪಿನ್ನ ಹುಡುಕ್ತಾ ಇದ್ದೀನಿ ಎಲ್ಲ ಕಡೆನೂ. ಅದೇ ಕಿಟಕಿ ಮೇಲೆ ಇಟ್ಟಿದ್ದೆ, ಕೊನೆಗೆ ಸಿಕ್ತು. ಆಮೇಲೆ ಸೀರೆ ಪಿನ್ನೆಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ನಾನು ಕೊನೆಗೆ ರೆಡಿ ಆಗೋದಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಇಬ್ರಿಗೂ ಮುಖ ತೊಳೆದು ಅವ್ರಿಗೂ ರೆಡಿ ಮಾಡಿ ಡ್ರೆಸ್ ಎಲ್ಲ ಹಾಕಿ ಅವ್ರನ್ನ ರೆಡಿ ಮಾಡಿ ಕೂರಿಸ್ದೆ. ನಾನು ಸ್ವಲ್ಪ ರೆಡಿ ಆಗೋದು ನಿಧಾನನೇ, ಅದರಿಂದ ಮಕ್ಳಿಗೆ ರೆಡಿ ಮಾಡಿಬಿಟ್ರೆ ಆಮೇಲೆ ನಾವು ನಿಧಾನಕ್ಕೆ ರೆಡಿ ಆಗೋದಕ್ಕೆ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಅವರನ್ನೆಲ್ಲ ರೆಡಿ ಮಾಡಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ನೀಟಾಗಿ ಸೀರೆ ಉಡೋದನ್ನು ಕಲ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನೀಟಾಗಿ ಉಟ್ಟಿದ್ದೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ನೀವು ಹೇಳಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ಅದಾದಮೇಲೆ ನಾನು ಸಹ ರೆಡಿಯಾಗಿ ಹಸುಗೆಲ್ಲ ನೀರು ಕುಡಿಸಿ ಅಲ್ಲಿಂದ ನಾವು ಹಸು ಎಲ್ಲ ನೀಟ್ ಮಾಡಿನೇ ಎಲ್ಲಿಗೆ ಹೊರಡಬೇಕಾದ್ರೂ ನಾವು ಈ ಕೆಲಸ ಕಂಪಲ್ಸರಿ ಮಾಡೇ ಹೋಗೋದು. ಅದಾದಮೇಲೆ 12 ಗಂಟೆ ಮೇಲಾಗಿತ್ತು, ಹೊರಟು ಹೋದ್ವಿ. ಮತ್ತು ಅಲ್ಲಿ ಗುರುಪ್ರವೇಶದಲ್ಲಿ ದೇವರ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲರ ಮನೆ ಕಟ್ಟಿ ಗುರುಪ್ರವೇಶ ಮಾಡ್ತಿರೋದು ನೋಡಿದ್ರೆ ನಾವು ಆವಾಗ ಮನೆ ಕಟ್ಟೋದು, ದೇವ್ರು ನಮ್ಗೆ ಯಾವಾಗ ಕರುಣೆ ತೋರಿಸ್ತಾನೆ ಅಂತ ಅನ್ನಿಸ್ತಿತ್ತು. ದೇವರ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ಫೈನಲಿ ಮನೆಗೆ ಬಂದ್ವಿ. ಇವಾಗ 4:15 ಆಗಿರ್ಬೋದೇನೋ. ನಮ್ಮ ಹಸ್ಬೆಂಡು ಕೊಟ್ಟಿಗೆ ಕೆಲಸ ಮುಗಿಸಿ ಆಚೆ ಕಡೆ ಕಸ ಎಲ್ಲ ಸ್ವಲ್ಪ ಅರ್ಧ ಗುಡಿಸ್ಬಿಟ್ಟು ಅವ್ರದ್ದು ಅರ್ಧ ಪಾಲಂತೆ ನಂದು ಅರ್ಧ ಪಾಲಂತೆ ನನಗೆ ಸ್ವಲ್ಪ ಬಿಟ್ಟು ಹೋಗೋರೆ. ನಾನು ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ, ನೀನು ಆಚೆ ಕಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊ ಅಂತ. ನಾನು ಅರ್ಜೆಂಟಲ್ಲಿ ನನ್ನ ಜ್ಯುವೆಲರಿ ಸೆಟ್ಟು, ಮೇಕಪ್ ಸೆಟ್ಟು ಎಲ್ಲನೂ ಹಂಗೆ ಅರ್ಜೆಂಟಿಗೆ ಎಲ್ಲನೂ ಹರಗ್ಬಿಟ್ಬಿಟ್ಟು ಹೋಗಿದ್ದೀನಿ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲನೂ ಕ್ಲೀನ್ ಮಾಡೋಣ. ಇವಾಗ ನನ್ನ ಮಗ ಬಂದು ಒಂದು ಸ್ಟ್ಯಾಂಡ್ ಆಲ್ರೆಡಿ ಒಂದು ಮುರಿದು ಹಾಕೋನೆ, ಸೆಲ್ಫಿ ಸ್ಟಿಕ್ಕು ಇವಾಗ ತರಿಸಿದ್ನಲ್ಲ ಅದನ್ನು ಮತ್ತೆ ಹಿಡ್ಕೊಂಡವನೆ. ಯಾವಾಗಲೂ ಅಂದ್ಕೊತಿರ್ತೀನಿ ಎಲ್ಲಾದರೂ ಹೊರಡಬೇಕಾದ್ರೆ ಹೇಗೆ ತೊಗೊಂಡಿರ್ತೀನೋ ಅದೇ ಥರ ನೀಟಾಗಿ ಇಟ್ಟು ಹೋಗೋಣ ಅಂತ. ಎಷ್ಟೇ ಬೇಗ ಹೊರಟರು ಟೈಮೇ ಆಗಿಬಿಡುತ್ತೆ. ಹಾಗೆ ಹೇಗೆ ತೊಗೊಂಡಿರ್ತೀನೋ ಅದೇ ಥರ ಇಡೋಕ್ಕಾಗೋದೇ ಇಲ್ಲ. ಎಲ್ಲಿಗೆ ಹೋದ್ರೂ ಅಷ್ಟೇ ಹೋಗುವಾಗ ಈ ಥರ ಹರಡ್ಬಿಟ್ಟು ಹೋಗೋದು, ಬಂದು ಎಲ್ಲನೂ ಮತ್ತೆ ತಿರ್ಗಾ ಜೋಡಿಸ್ಕೊಳ್ಳೋದು, ಇದೇ ಕೆಲಸ ನಂದು ಯಾವಾಗ್ಲೂ. ನಾನು ಈ ಕಡೆ ಜೋಡಿಸ್ಕೊತ ಇದ್ದೆ, ಅವನ ಆ ಕಡೆ ಹೋಗಿ ಹರಗ್ತಾ ಇದ್ದೆ, ನಾನು ಈ ಕಡೆ ಜೋಡಿಸ್ತಾ ಇದ್ದೆ. ಅದಾದಮೇಲೆ ಜೋಡಿಸಾದ್ಮೇಲೆ ಆ ಕಡೆ ಅವ್ರ ಅಪ್ಪ ಬಂತು ಅಂತ ಅವ್ರ ಅಪ್ಪನ ಜೊತೆ ಹೋದ ಅವನು ಆಟಾಡೋಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.